ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 26ನೇ ಅಧ್ಯಾಯ ವಚನಗಳು 1ರಿಂದ 11. ಇಲ್ಲಿಯವರೆಗೂ ನಾವು ನೋಡಿದ್ದು ಕ್ಷಣಿಕ ಆಸೆಗೋಸ್ಕರ ಬಂದಂತ ಒಂದು ಅಪಾಯವನ್ನ. ಪ್ರಿಯರೇ, ಭೂಮಿಯಲ್ಲಿ ಹಸಿವು ಮತ್ತೆ ಬಂದಿದೆ, ಬೆಳೆ ಇಲ್ಲ, ಆಹಾರ ಕಡಿಮೆ ಆಗಿದೆ. ಈಸಾಕನು ತನ್ನ ಕುಟುಂಬದ ಜೊತೆ ನಿಂತಿದ್ದಾನೆ, ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ. ಅವನ ಮುಂದೆ ಒಂದು ಸ್ಪಷ್ಟವಾದಂಥ ದಾರಿ ಇದೆ, ಐಗುಪ್ತ ದೇಶಕ್ಕೆ ಓಡಿ ಹೋಗುವಂಥದ್ದು. ಅಲ್ಲಿ ಆಹಾರ ಇದೆ, ಅಲ್ಲಿ ಬದುಕಲು ಅವಕಾಶ ಇದೆ. ಆದರೆ ಅವನು ಆ ದಾರಿಯಲ್ಲಿ ಮುಂದುವರಿಯುವ ಮುನ್ನ ದೇವರು ಅವನಿಗೆ ಕಾಣಿಸಿಕೊಂಡು ಈ ಮಾತನ್ನು ಹೇಳುತ್ತಾರೆ, ಐಗುಪ್ತ ದೇಶಕ್ಕೆ ಹೋಗಬೇಡ ಎಂಬುದಾಗಿ, ಒಂದು ನಿಲ್ಲುಗಡೆ. ಆಮೇಲೆ ದೇವರು ನಿಧಾನವಾಗಿ ಹೇಳುತ್ತಾರೆ, ನಾನು ಹೇಳುವ ದೇಶದಲ್ಲೇ ಇರು ಎಂಬುದಾಗಿ, ಈ ದೇಶದಲ್ಲೇ ವಾಸಿಸು ಎಂಬುದಾಗಿ ಹೇಳುತ್ತಾರೆ. ಪ್ರಿಯರೇ, ಅಷ್ಟರಲ್ಲಿ ಅವನು ಗೆರಾರ್ ಎನ್ನುವಂಥ ಊರಿಗೆ ಬಂದಿರುತ್ತಾನೆ. ಈಸಾಕ್ ನಿಂತುಕೊಂಡಿದ್ದಾನೆ. ಒಂದು ಕಡೆ ಸುಲಭವಾದಂಥ ದಾರಿ, ಇನ್ನೊಂದು ಕಡೆ ದೇವರ ಮಾತು. ಪ್ರಿಯರೇ, ಅವನು ನಿರ್ಧಾರ ಮಾಡಬೇಕಾಗಿರುವಂಥ ಒಂದು ಸನ್ನಿವೇಶ. ಅವನು ದೇವರ ಮಾತಿನಂತೆಯೇ ಗೆರಾರ್ನಲ್ಲಿ ಉಳಿಯುತ್ತಾನೆ. ದಿನಗಳು ಕಳೆಯುತ್ತವೆ, ಅವನು ಅಲ್ಲಿ ವಾಸಿಸುತ್ತಾನೆ, ಜೀವನ ಮುಂದುವರಿಯುತ್ತದೆ. ಆದರೆ ಹೊರಗಿನ ಸಮಸ್ಯೆ ಹೋಗಿ ಒಳಗಿನ ಹೋರಾಟ ಒಂದು ಶುರುವಾಗುತ್ತದೆ. ಪ್ರಿಯರೇ, ಅಲ್ಲಿ ಇರುವ ಜನರು ರೆಬೆಕಳನ್ನು ಗಮನಿಸುತ್ತಾರೆ. ಅವಳು ಸುಂದರವಾಗಿ ಇರುವಂಥ ಒಂದು ಹೆಣ್ಣು ಮಗು. ಈಸಾಕನು ಯೋಚಿಸುತ್ತಾನೆ, ಇವರು ಅವಳಿಗಾಗಿ ನನ್ನನ್ನು ಕೊಲ್ಲಬಹುದೇ ಎಂಬುದಾಗಿ. ಭಯ ನಿಧಾನವಾಗಿ ಅವನ ಹೃದಯದಲ್ಲಿ ಬೆಳೆಯುತ್ತದೆ. ಒಂದು ದಿನ ಯಾರಾದರೂ ಕೇಳುತ್ತಾರೆ ಅವಳು ಯಾರು ಎಂಬುದಾಗಿ. ಆ ಕ್ಷಣದಲ್ಲಿ ಈಸಾಕನು ಸತ್ಯ ಹೇಳಬಹುದಿತ್ತು, ಆದರೆ ಅವಳು ನನ್ನ ಸಹೋದರಿ ಎಂದು ಹೇಳುತ್ತಾನೆ. ಮೌನವಾಗಿ ದಿನಗಳು ಕಳೆಯುತ್ತವೆ, ಯಾರಿಗೂ ಗೊತ್ತಾಗುವುದಿಲ್ಲ. ಒಂದು ದಿನ ರಾಜ ಅಬಿಮೆಲೆಕ್ ಕಿಟಕಿಯಿಂದ ನೋಡುತ್ತಾನೆ. ಅವನು ಒಂದು ವಿಷಯವನ್ನು ಗಮನಿಸುತ್ತಾನೆ. ಇದು ಸಹೋದರ ಸಹೋದರಿಯ ಸಂಬಂಧದಲ್ಲಿ ಇರುವಂಥ ಒಂದು ಸನ್ನಿವೇಶ ಅಲ್ಲ. ಸತ್ಯ ಸ್ಪಷ್ಟವಾಗುತ್ತದೆ. ಪ್ರಿಯರೇ, ಆವಾಗ ಅವನು ಈಸಾಕನನ್ನು ಕರೆದು, ಅವಳು ನಿನ್ನ ಹೆಂಡತಿ ತಾನೆ, ನೀನು ಯಾಕೆ ಸುಳ್ಳು ಹೇಳಿದೆ ಎಂಬುದಾಗಿ ಪ್ರಶ್ನಿಸುತ್ತಾನೆ. ಈಸಾಕನು ಉತ್ತರಿಸುತ್ತಾನೆ, ನಾನು ಭಯಪಟ್ಟೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಕತೆ ನಿಂತಂತೆ ಕಾಣುತ್ತದೆ. ತಪ್ಪು ಹೊರಬಂದಿದೆ, ಪರಿಣಾಮ ಬರಬೇಕು, ಆದರೆ ಏನೋ ವಿಭಿನ್ನವಾಗುತ್ತದೆ. ಪ್ರಿಯರೇ, ದೇವರು ಇನ್ನೂ ಮೌನವಾಗಿ ಕೆಲಸ ಮಾಡುತ್ತಾ ಇದ್ದಾರೆ. ಈಸಾಕನು ತಪ್ಪು ಮಾಡಿದರೂ ದೇವರು ಅವನನ್ನು ರಕ್ಷಿಸುತ್ತಾರೆ. ಪ್ರಿಯರೇ, ಈ ಕತೆ ಶಾಂತವಾಗಿ ನಮ್ಮ ಹೃದಯಕ್ಕೆ ಮಾತನಾಡುತ್ತದೆ. ಒಬ್ಬ ವ್ಯಕ್ತಿ ದೇವರ ಮಾತನ್ನು ಕೇಳುತ್ತಾನೆ, ಆದರೆ ಭಯದಲ್ಲಿ ಕುಸಿಯುತ್ತಾನೆ. ನಾವು ಕೂಡ ಹಾಗೆಯೇ ಅಲ್ಲವಾ? ದೇವರನ್ನು ನಂಬುತ್ತೇವೆ, ಆದರೆ ಕೆಲವು ಕ್ಷಣಗಳಲ್ಲಿ ಭಯ ಬಂದಾಗ ಭಯಕ್ಕೆ ಒಳಗಾಗಿ ತಪ್ಪಾದ ನಿರ್ಧಾರಗಳನ್ನು ಮಾಡುತ್ತೇವೆ. ಪ್ರಿಯರೇ, ಇಂದಿನ ವಾಗ್ದಾನ, ನಾವು ದುರ್ಬಲರಾದರೂ ದೇವರು ನಿಷ್ಠಾವಂತರಾಗಿದ್ದಾರೆ. ಹಾಗಾದರೆ ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ಭಯ ಬಂದಾಗ ಸತ್ಯವನ್ನು ನಾವು ಯಾವತ್ತೂ ಬಿಡಬಾರದು, ದೇವರ ಮಾತನ್ನು ನಾವು ಯಾವತ್ತೂ ಬಿಡಬಾರದು, ಗಟ್ಟಿಗೆ ಹಿಡಿದುಕೊಳ್ಳಬೇಕು. ಹಾಗಾದರೆ ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ಈಸಾಕನು ಸರಿಯಾದ ದಾರಿಯಲ್ಲಿದ್ದನು, ಆದರೆ ಹೃದಯದಲ್ಲಿ ಭಯ ಎನ್ನುವಂಥದ್ದು ಬಂದಿತು. ಆದರೂ ದೇವರು ಅವನನ್ನು ಬಿಡಲಿಲ್ಲ. ಪ್ರಿಯರೇ, ಇಂದು ನೀವು ನಾನು ಹೇಗಿದ್ದೀವಿ? ಹೊರಗೆ ನೋಡುವುದಕ್ಕೆ ಸರಿಯಾದ ದಾರಿಯಾಗಿರಬಹುದು, ಆದರೆ ಒಳಗೆ ಭಯದಿಂದ ತಪ್ಪಾದ ನಿರ್ಧಾರಗಳನ್ನು ಮಾಡುತ್ತಾ ಇದ್ದೇವಾ? ದೇವರು ಇನ್ನೂ ನಿಮ್ಮ ಜೊತೆ ಇದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರಲ್ಲಿ ನಂಬಿಕೆಯನ್ನು ಇಡುತ್ತಾ ಬದುಕೋಣ. ಆಮೇನ್. ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ